ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ. ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ವಿಶೇಷವಾಗಿ ಬರ್ತಕ್ಕಂಥದ್ದು. ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ನಿಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ನಿಮ್ಮ ಕುಟುಂಬಕ್ಕೆ ಅನುಗ್ರಹವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ತಕ್ಕಂಥ ದಿನ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದೋ ವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗೀತಾಗಿಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯರ ಮೃತ್ಕಾ ಬೃಂದಾವನದಲ್ಲಿ ವಿಜಿಂದ ತೀರ್ಥರು, ಜಯತೀರ್ಥರು, ರಾಯರು ಮುರುಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಗುರುಗಳ ಅನುಗ್ರಹ, ರಾಯರ ಅನುಗ್ರಹ ಎಲ್ಲರಿಗೂ ಆಗ್ಲಿ. ಭಗವತ್ ಭಕ್ತರಿಗೆ ವಿಶೇಷವಾಗಿ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ 20ನೇ ತಾರೀಕು ಅಷ್ಟಮಿ ಇರತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಸ್ವಾತಿ ನಕ್ಷತ್ರ ವಿಶೇಷವಾಗಿ ಬರ್ತಕ್ಕಂಥದ್ದು, ಅದರಲ್ಲೂ ವಿಶಾಖ ನಕ್ಷತ್ರ ಬರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹದೇವರು ಅವತಾರ ಮಾಡಿರ್ತಕ್ಕಂಥದ್ದು, ವಿಶಾಖ ನಕ್ಷತ್ರ ತುಲಾ ರಾಶಿ ಆಗಿರೋದ್ರಿಂದ ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಅದರಲ್ಲೂ ವಿಶೇಷವಾಗಿ ಗುರುವಾರ ಮಹಾ ವಿಶೇಷವಾಗಿರ್ತಕ್ಕಂಥ ದಿನ ಗುರುವಾರ. ಅದರಲ್ಲೂ ಗುರುವಾರ ಏನಪ್ಪಾ ವಿಶೇಷ ಅಂತಂದ್ರೆ, ಸ್ವಾತಿ ನಕ್ಷತ್ರ ಇದೆ. ಈ ಶ್ರಾವಣ ಮಾಸದಲ್ಲಿ 5 ಗುರುವಾರ ಬಂದಿದೆ. 5 ಗುರುವಾರ ಬಂದಿರೋದ್ರಿಂದ ಗುರುವಾರನೇ ಶ್ರೇಷ್ಠ. ಅದರಲ್ಲೂ ವಿಶೇಷವಾಗಿ ಪ್ರತಿಪಾದ್ಯ ಆಗಿರ್ತಕ್ಕಂಥ ಶ್ರಾವಣ ಮಾಸ ಮೊದಲನೇ ದಿವಸನೇ 13ನೇ ತಾರೀಕೆ ಬಂದಿದೆ, ಅದು ಗುರುವಾರನೇ ಬಂದಿದೆ. ಅದರಲ್ಲೂ ವಿಶೇಷವಾಗಿ 20ನೇ ತಾರೀಕು ಅಷ್ಟಮಿ ಇರೋದ್ರಿಂದ, ಸ್ವಾತಿ ನಕ್ಷತ್ರ ತುಲಾ ರಾಶಿ ಇರೋದ್ರಿಂದ, ವಿಶಾಖ ನಕ್ಷತ್ರ ಇರೋದ್ರಿಂದ, ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಎರಡೂ ಇರೋದ್ರಿಂದ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ರಾಯರಿಗೆ ಬೆಣ್ಣೆ ಅಲಂಕಾರವನ್ನ ಮಾಡಿಸಿ, ಇಲ್ಲವಾದರೆ ಗುರುಗಳಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡಿಸಿ, ಕ್ಷೀರಾಭಿಷೇಕವನ್ನ ಮಾಡಿಸಿ, ಅಭಿಷೇಕದಲ್ಲಿ ವಿಶೇಷವಾಗಿ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಗುರುಗಳಿಗೆ ಮಜ್ಜಿಗೆ, ಮೊಸರು ಬರುವುದಿಲ್ಲ ಈಗ, ಮಜ್ಜಿಗೆ. ಅದರಲ್ಲೂ ವಿಶೇಷವಾಗಿ ಗುರುಗಳಿಗೆ ಮಾವಿನ ರಸದೊಳು ರಾಘವೇಂದ್ರ, ಮಾವಿನ ಹಣ್ಣನ್ನು ತಂದು ರಸವನ್ನು ಮಾಡಿ ಆ ಭಗವಂತನಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿದಾಗ, ಗುರುಗಳಿಗೆ ಅಭಿಷೇಕವನ್ನು ಮಾಡಿದಾಗ ಮೇಲೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ನರಸಿಂಹದೇವರನ್ನ ಇಟ್ಟು ವಿಶೇಷವಾಗಿ ಅಭಿಷೇಕವನ್ನು ಮಾಡಿದಾಗ ಗುರುಗಳಿಗೆ ವಿಶೇಷವಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಗುರುಗಳು? ಅದರಲ್ಲಿ ವಿಶೇಷವಾಗಿ ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತಿ ಅಮಿತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಸುಖವನ್ನ ಶಕ್ತಿಯನ್ನ ಕೊಟ್ಟು ಭಗವಂತ ಆ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಆ ನರಸಿಂಹದೇವರು ಅವತಾರವನ್ನು ಮಾಡಿದ್ದೇ ಸ್ವಾತಿ ನಕ್ಷತ್ರದಲ್ಲಿ. ಆ ಸ್ವಾತಿ ನಕ್ಷತ್ರದಲ್ಲಿ ಅವತಾರವನ್ನು ಮಾಡಿ, ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಅವತಾರವನ್ನು ಮಾಡಿ ನರಸಿಂಹದೇವರನ್ನ ವಿಶೇಷವಾಗಿ ಪ್ರಹ್ಲಾದರಾಜರನ್ನ ಹೇಗೆ ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡಿದ್ರು, ಪ್ರಹ್ಲಾದರಾಜರನ್ನ ಹೇಗೆ ಮೆರೆಸ್ತಾ ಇದ್ದಾರೋ ಈಗಲೂ ಅದೇ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನೆಲ್ಲ ಕಳೆದು ಹೇಗೆ ಪ್ರಹ್ಲಾದರಾಜರನ್ನ ನರಸಿಂಹದೇವರು ಮೆರೆಸಿದ್ರು, ಆ ಪ್ರಹ್ಲಾದರಾಜ ಹತ್ರ ನಾವು ಹೋಗಿ ಅವರಿಗೆ ರಥೋತ್ಸವದಲ್ಲಿ ಪಾಲ್ಗೊಂಡು ರಾಯರಿಗೆ ನಮಸ್ಕಾರವನ್ನು ಮಾಡಿ, ಅಭಿಷೇಕವನ್ನ ಮಾಡಿಸಿ, ಪೂಜೆಯನ್ನ ಮಾಡಿ, ನಮಸ್ಕಾರವನ್ನು ಮಾಡಿ 21, 58 ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಹೇಗೆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ? ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ನಿಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾನ ಪಾಪಾತ್ಮ ಪಾಪ ಸಂಭವ ಪ್ರಾಯಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಅನ್ಯಥಾ
ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ಉರಸ ಶಿರಸ ಮನಸ ಈ ಭಗವಂತನಲ್ಲಿ ಹೋದಾಗ ಗಂಡು ಮಕ್ಕಳು ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡ್ಬೇಕಂತೆ. ಆ ಗುರುಗಳ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಗುರುಗಳೇ ನೀವೇ ನಮ್ಮನ್ನು ಅನುಗ್ರಹವನ್ನು ಮಾಡಬೇಕು, ನೀವು ಕೊಟ್ಟಿರ್ತಕ್ಕಂತಹ ದೇಹ, ನೀವು ಕೊಟ್ಟಿರ್ತಕ್ಕಂತಹ ಆಸ್ತಿ ಅಂದಾಗ ಅದರಲ್ಲೂ ವಿಶೇಷವಾಗಿ 20ನೇ ತಾರೀಕು ಅಷ್ಟಮಿ ಇರತಕ್ಕಂಥದ್ದು ಬಹಳ ವಿಶೇಷ. ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ವಿಶೇಷವಾಗಿ ಬರ್ತಕ್ಕಂಥದ್ದು. ತುಲಾರಾಶಿನೇ ಹೊರಡುದು. ಅದಕ್ಕೋಸ್ಕರವಾಗಿ ಈ ನಕ್ಷತ್ರದಲ್ಲಿ ಮಾಡಿದಾಗ, ಆ ನಕ್ಷತ್ರಗಳಿದ್ದಾಗ ಆ ನಕ್ಷತ್ರದೊಳಗೆ ಏನೇನು ತೊಂದರೆಗಳಾಗ್ತಾ ಇದ್ದೆ ಆ ತೊಂದರೆಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರೆ ರಾಯರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುಗಳ ಅನುಗ್ರಹ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಸಾಕ್ಷಾತ್ ರಾಯರ ಹತ್ರ ಹೋಗಿ, ಗುರುಗಳ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ, ಗುರುಗಳೇ ನೀವು ಅನುಗ್ರಹವನ್ನು ಮಾಡಲೇಬೇಕು ಅಂದಾಗ ಆ ಗುರುಗಳು ವಿಶೇಷವಾಗಿ ವಾಯುದೇವರ ಹತ್ರ ಹೋಗಿ, ಅಪ್ಪ ನನ್ನ ಮೊಮ್ಮಗ ಬಂದಿದಾರೋ ಅವನು ಉದ್ಧಾರ ಮಾಡೋ ಅಂತಾರಂತೆ. ಆಗ ಆ ವಾಯುದೇವರು ವಿಶೇಷವಾಗಿ ರಾಮದೇವರ ಹತ್ರ ಹೋಗಿ, ಗುರುಗಳು ಹೇಳ್ತಾ ಇದ್ದಾರೆ, ರಾಯರು ಹೇಳ್ತಾ ಇದ್ದಾರೆ, ರಾಗಪ್ಪ ಹೇಳ್ತಾ ಇದ್ದಾನೆ, ಅವ್ರು ಉದ್ಧಾರ ಮಾಡ್ಬೇಕಂತೆ ಅಂತ ಹೇಳ್ತಾರಂತೆ. ಆಗ ಲಕ್ಷ್ಮೀ ದೇವಿ ಹೋಗಿ ಆ ನರಸಿಂಹ ದೇವರ ಹತ್ರ, ರಾಮದೇವರ ಹತ್ರ ಹೋಗಿ ವಿಶೇಷವಾಗಿ ಹೇಳ್ತಾರಂತೆ, ಇಂಥವ್ರು ಬಂದಿದಾರಂತಪ್ಪ ನೀನು ಉದ್ಧಾರ ಮಾಡೋ ಅಂತಾರಂತೆ. ಹೇಗೆ ಹೇಳ್ತಾರೆ ಅಂದ್ರೆ, ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ನೀವು ನಮಸ್ಕಾರವನ್ನು ಮಾಡ್ತೀರಾ. ಆ ನಮಸ್ಕಾರವನ್ನು ಮಾಡಿದಾಗ ರಾಯರ ಹತ್ರ ಮುಂದೆ ಹೋಗಿ ನಿಂತ್ಕೊಂಡು ಅಲ್ಲಿ ಎದುರುಗಡೆ ವಿಶೇಷವಾಗಿ ವಾಯುದೇವರಿದ್ದಾರೆ. ವಾಯುದೇವರಿಗೆ ನಮಸ್ಕಾರವನ್ನು ಮಾಡ್ತೀರಾ. ಹನುಮಂತ ದೇವರಿಗೆ ಎದುರುಗಡೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಆ ರಾಯರಿಗೆ ನಮಸ್ಕಾರವನ್ನ ಮಾಡಿ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಹೇಳ್ತಾ ಇರ್ತೀರಾ. 1 ನಿಮಿಷಗಳ ಕಾಲ ಆ ಮನಸ್ಸು ಅಂತಕ್ಕಂಥದ್ದೆಲ್ಲ ನಿರ್ಜಲವಾಗಿ ಆ ಗುರುಗಳ ಹತ್ರ ಹೇಳಿದಾಗ ಆ ಗುರುಗಳು ಕೇಳಿಸ್ಕೊಂತಾ ಇರ್ತಾರೆ. ಆದರೆ ಅವರ ಪಕ್ಕದಲ್ಲಿರ್ತಕ್ಕಂಥವ್ರು ವಾಗಿಂದ ತೀರ್ಥರು ಅಂತ, ಆ ವಾಗಿಂದ ತೀರ್ಥ ನಿಂತ್ಕೊಂಡು ಈ ಕಷ್ಟಗಳನ್ನೆಲ್ಲ ಹೇಳಿ, ಗುರುಗಳೇ ನಾನೆಲ್ಲ ರಾಯರ ಹತ್ರ ಹೇಳಿದ್ದೀನಿ, ನೀವು ಅವರಿಗೆ ಹೇಳಿ ನಮ್ಮನ್ನು ಉದ್ಧಾರ ಮಾಡಿಸಿದಾಗ ಅವರು ರಾತ್ರಿ ಹೊತ್ತು ವಿಶೇಷವಾಗಿ ವಾಗಿಂದ ತೀರ್ಥರು ರಾಯರು ಅವರ ರಾಘವೇಂದ್ರ ಸ್ವಾಮಿಗಳು ವಾಗಿಂದ ತೀರ್ಥರಿಗೆ ಪ್ರತಿದಿನ ಪಾಠವನ್ನು ಮಾಡ್ತಾರಂತೆ. ಆ ಪಾಠವನ್ನು ಮಾಡ್ಬೇಕಾದ್ರೆ ಇವತ್ತಿನ ದಿವಸ ಏನೇನಾಗಿದೆಯಪ್ಪ, ಏನ್ ನಡೆದಿದೆಯೋ ಅಂತ ಕೇಳಿದಾಗ ಇಂಥವ್ರೆಲ್ಲ ಬಂದಿದ್ದ ಗುರುಗಳೇ ಅವ್ರಿಗೆಲ್ಲ ಉದ್ಧಾರ ಮಾಡಿ ಅಂತ ಹೇಳ್ತಾರಂತೆ ವಾಗಿಂದ ತೀರ್ಥರು. ಅದೇ ರೀತಿಯಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆ ಗುರುಗಳ ಹತ್ರ ಹೋಗಿ ನಾವು ಕೇಳ್ಕೊಂಡಾಗ ಆ ವಾಗಿಂದ ತೀರ್ಥರು ಹೇಗೆ ರಾಯರ ಹತ್ರ ಹೇಳ್ತಾರೋ ಅದೇ ರೀತಿಯಾಗಿ ರಾಯರು ವಿಶೇಷವಾಗಿ ನರಸಿಂಹದೇವರ ಹತ್ರ ಹೇಳಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಹೀಗೆ ಇಂಥ ಕ್ಷೇತ್ರಾಭಿಮಾನಿ ದೇವತೆಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ನರಸಿಂಹದೇವರು, ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವನದಲ್ಲಿ ವಿಜುಂದು ತೀರ್ಥರು, ಜಯತೀರ್ಥರು, ರಾಯರು 48 ಸಾಲಿಗ್ರಾಮ ನರಸಿಂಹದೇವರ ಸಾಲಿಗ್ರಾಮಗಳಿರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥವರಾಗ್ತಾರಂತೆ. ಇಂತಹ ಈ ಕ್ಷೇತ್ರಾಭಿಮಾನಿ ದೇವತೆಗಳು ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಎಲ್ಲ ನಕ್ಷತ್ರದಲ್ಲಿ ಏನೇನು ದೋಷಗಳಿರುತ್ತೆ ಆ ದೋಷಗಳೆಲ್ಲವನ್ನು ಪರಿಹಾರ ಮಾಡಿ ನಿಮಗೆ ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಆ ನಕ್ಷತ್ರದಲ್ಲಿ ಏನೇನೋ ತೊಂದರೆಗಳಾಗ್ತಾ ಇದ್ದರೆ, ಕೋಪ ಜಾಸ್ತಿ ಇದ್ರು ಎಲ್ಲವೂ ತಾಮಸ ಗುಣ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ವಿದ್ಯೆದಲ್ಲಿ ತೊಂದರೆ ಇದ್ದಾಗ, ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ, ಇಂಥವೆಲ್ಲವೂ ಸಮಸ್ಯೆಗಳು ಈ ನಕ್ಷತ್ರದಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿದಾಗ, ಗುರುಗಳಿಗೆ ಆರಾಧನೆಯ ಗುರುಗಳ ಸಮಯದಲ್ಲಿ, ಆರಾಧನೆ ಸಮಯದಲ್ಲಿ, ಮತ್ತೆ ಗುರುಗಳಿಗೆ ವಿಶೇಷವಾಗಿ ಅಭಿಷೇಕ, ಕ್ಷೀರಾಭಿಷೇಕ ಇಂಥವೆಲ್ಲವನ್ನು ಮಾಡಿದಾಗ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಿಮ್ಮ ಕುಟುಂಬಕ್ಕೆ ಅನುಗ್ರಹವನ್ನು ಮಾಡಿ ನೀವು ಇಷ್ಟಾರ್ಥಗಳನ್ನ ಪೂರೈಸ್ತಕ್ಕಂಥ ದಿನ. ಅದರಲ್ಲಿ ವಿಶೇಷವಾಗಿ 20ನೇ ತಾರೀಕು ಅಷ್ಟಮಿ ಇರತಕ್ಕಂಥ ದಿನ. ಅದರಲ್ಲಿ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. 5 ಗುರುವಾರ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ 5 ಗುರುವಾರಗಳು ವಿಶೇಷವಾಗಿರ್ತಕ್ಕಂಥದ್ದು, 5 ಶುಕ್ರವಾರ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ, ರಾಯರ ಅನುಗ್ರಹವನ್ನು ಯಾರು ಪಡಿತೀರಾ, ಅವ್ರು ಯಾವಾಗ್ಲೂ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನಕ್ಕೆ ಹೋಗಿ ಅವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನ ಪಡೆದು ಅವರ ಭಗವಂತನ ಒಂದು ಆರಾಧನೆಯಿಂದ ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದೇ
29, 30, 31 ವಿಶೇಷವಾಗಿರ್ತಕ್ಕಂಥ ದಿನ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಇದೆ. ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರ ಮಂತ್ರಾಲಯದಲ್ಲಿ ಇರ್ತಕ್ಕಂಥ ವಿಜಿಂದ ತೀರ್ಥರು, ಜಯತೀರ್ಥರು, ರಾಯರು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನ ಮಾಡಿ, ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ತಿರುಪತಿಯ ತಿಮ್ಮಪ್ಪನ ಒಂದು ಶೇಷವಸ್ತ್ರವು ಬರುತ್ತೆ. ಆ ಶೇಷವಸ್ತ್ರದನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಭಗವಂತ ತಿರುಪತಿಯಿಂದನೇ ವಿಶೇಷವಾಗಿ ಶೇಷವಸ್ತ್ರ ಬಂದು ಭಗವಂತನಿಗೆ ಅರ್ಪಿತ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಶೇಷವಸ್ತ್ರವು ಎಲ್ಲ ರಾಯರಿಗೆ ವಿಶೇಷವಾಗಿ ಮಧ್ಯಾರಾಧನೆ ದಿವಸ ನಾವು ರಾಯರಿಗೆ ಸಮರ್ಪಣೆಯನ್ನ ಮಾಡ್ತೀರಿ. ಎಲ್ಲರೂ ಬನ್ನಿ. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆಯ ತನಕ ವಿಶೇಷವಾಗಿ ಅನ್ನದಾನ ಸೇವೆ ಇರುತ್ತೆ. ಅದರಲ್ಲೂ ನೀವೆಲ್ಲರೂ ಬಂದು ತನು ಮನ ಧನದಿಂದ ಭಗವಂತನ ಸೇವೆಯನ್ನ ಮಾಡಿ, ಗುರುಗಳ ಸೇವೆಯನ್ನ ಮಾಡಿ, ರಾಘವೇಂದ್ರ ಸ್ವಾಮಿಗಳು ನಮ್ಮ ಕ್ಷೇತ್ರದಲ್ಲಿ 10 ಗಂಟೆ 30 ನಿಮಿಷದಿಂದ 1 ಗಂಟೆ 30 ನಿಮಿಷ ತನಕ ಕಣ್ಣನ್ನು ಬಿಟ್ಟು ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತಾರೆ. ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳು. ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಆ ಕ್ಷೇತ್ರದಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿ ವಿಶೇಷವಾಗಿ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಗುರುಗಳೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे